ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ ಮಧ್ಯಾಹ್ನ 12 ಗಂಟೆ ಆಯಿತು. ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಇವತ್ತು ಸಮುದ್ರದ ಏಡಿ ಅಂತ ಹೇಳಿ ಅದರ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಯಾರಿಗೆಲ್ಲ ಸಮುದ್ರದ ಏಡಿ ಗೊತ್ತು ಕಮೆಂಟ್ ಮಾಡಿ. ಈಗ ನೋಡಿ ಮಸಾಲೆನ ರುಬ್ಕೋತಾ ಇದ್ದೀನಿ. ಎಲ್ಲನೂ ಸಮುದ್ರದ ಏಡಿ ಫಿಶನ್ನು ಕ್ಲೀನ್ ಮಾಡಿ ಎಲ್ಲನೂ ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ಎಲ್ಲ ರುಬ್ಕೊಂಡು ಆಮೇಲೆ ಸಾಂಬಾರನ್ನು ಕುದಿಸ್ಬೇಕು. ಯಾವುದು ಕ್ಲಿಯರಾಗಿ ನನಗೆ ಸಾಂಬಾರು ಮಾಡೋದನ್ನು ತೋರಿಸೋದಕ್ಕೆ ಆಗಲಿಲ್ಲ, ಅಷ್ಟೇ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿದ್ದಲ್ಲಿ ಲೈಕನ್ನು ಕೊಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಈಗ ನೋಡಿ ಮಸಾಲೆನ ರುಬ್ಕೋತಾ ಇದ್ದೀನಿ. ಇನ್ನು ತುಂಬ ಸಣ್ಣದಾಗಿ ರುಬ್ಕೋಬೇಕು, ಅಂದರೆ ಟೇಸ್ಟ್ ಆಗುತ್ತೆ. ಇಲ್ಲ ಅಂದರೆ ಟೇಸ್ಟ್ ಬರಲ್ಲ. ಯಾವುದೇ ಫಿಶ್ ಸಾಂಬಾರಾಗಲಿ ಮಸಾಲೆನ ತುಂಬ ಸಣ್ಣದಾಗಿ ರುಬ್ಕೋಬೇಕು, ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ದೊಡ್ಡ ಜಾರು ನಮ್ಮದು ಕೆಟ್ಟಿದೆ, ಹೀಗಾಗಿ ಸಣ್ಣ ಜಾರಲ್ಲೇ ನಾನು ರುಬ್ಕೋತಾ ಇದ್ದೀನಿ. ಎಷ್ಟು ಸಲ ಆಯಿತು ನಾನು ಇದೆಲ್ಲ ನೋಡಿ, ಜಾರು ಕೆಡ್ತಾನೇ ಇದೆ. ಮತ್ತು ಈಗ ರಿಪೇರಿ ಮಾಡಿಸ್ಕೊಂಡು ಬರಬೇಕು ನೋಡಿ. ಮಿಕ್ಸಿ ತುಂಬ ದಿನ ಆಯಿತು ತಂದು, ಹೀಗಾಗಿ ಜಾರು ರಿಪೇರಿ ಬರ್ತಾನೇ ಇದೆ. ಈಗಿನ ಸಾಮಾನು ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಸರಿಯಾಗಿ ಬರೋದೇ ಇಲ್ಲ. ತುಂಬ ಬೇಗ ಕೆಟ್ಟುಬಿಡುತ್ತವೆ ಸಾಮಾನೆಲ್ಲ. ಮಿಕ್ಸಿ ಎಲ್ಲ ತುಂಬ ಚೆನ್ನಾಗಿದೆ, ಆದರೆ ಜಾರುಗಳೇ ಕೆಡ್ತಾ ಇರುತ್ತವೆ. ಅದು ಹೇಗೆ ಮಾಡ್ತಾರೋ ಜಾರು ಏನು ದೇವರೇ ಬಲ್ಲ. ತುಂಬ ಬೇಗ ಕೆಟ್ಟು ಹೋಗುತ್ತವೆ. ಮೊದಲಿನ ಥರ ಮಿಕ್ಸಿಗಳು ಬರೋದೇ ಇಲ್ಲ. ಮೊದಲಿಂದೆಲ್ಲ ಎಷ್ಟು ಚೆನ್ನಾಗಿರ್ತಿತ್ತು, ಬ್ಲೇಡ್ ಎಲ್ಲ ತುಂಬ ಶಾರ್ಪಾಗಿರ್ತಿತ್ತು, ಮಸಾಲೆನೂ ಸಣ್ಣದಾಗ್ತಾಯಿತ್ತು. ಈಗಿನ ಮಿಕ್ಸಿಗಳು ಸರಿಯೇ ಬರಲ್ಲ ನೋಡಿ. ಈಗ ಅದಕ್ಕೆ ನಾನು ಚಟ್ನಿ ರುಬ್ಬೋ ಜಾರಲ್ಲೇ ಮಸಾಲೆ ರುಬ್ಕೋತಾ ಇದ್ದೀನಿ ನೋಡಿ. ಅದು ರಿಪೇರಿ ಮಾಡಿಕೊಂಡು ಬರೋ ತನಕ ಇದರಲ್ಲಿ ರುಬ್ಕೋಬೇಕು. ಈಗ ನೋಡಿ ರುಬ್ಕೊಂಡೆ. ಈಗ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು ಎಣ್ಣೆ ಹಾಕ್ಕೊಂಡು ಬೇಯಿಸಬೇಕು ಈರುಳ್ಳಿನ. ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಸಾಂಬಾರು ಕುದಿಸ್ಬೇಕು. ಇದು ಯಾವ ರೀತಿ ಕುದಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನೋಡಿ ಗ್ಯಾಸನ್ನು ಹಚ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಈರುಳ್ಳಿನ ಚೆನ್ನಾಗಿ ಬೇಯಿಸಬೇಕು. ಎಣ್ಣೆ ಒಳಗಡೆ ಬೇಯಿಸಿಬಿಟ್ಟು ಆಮೇಲೆ ಸಮುದ್ರದ ಏಡಿಗಳನ್ನು ಕ್ಲೀನ್ ಮಾಡಿಕೊಂಡಿರುವ ಫಿಶನ್ನು ಈಗ ಅದರೊಳಗೆ ಹಾಕಿ ಸ್ವಲ್ಪ ಬೇಯಿಸಬೇಕು, ಚೆನ್ನಾಗಿ ಬೇಯಿಸಬೇಕು. ಬೇಯಿಸಿಬಿಟ್ಟು ಆಮೇಲೆ ಮಸಾಲೆನ ಹಾಕ್ಕೋಬೇಕು. ಒಂದೊಂದು ಫಿಶ್ಶು ಒಂದೊಂದು ಥರ ಮಾಡೋದಿರುತ್ತೆ. ಎಲ್ಲ ಫಿಶ್ಶು ಒಂದೇ ಥರ ಮಾಡೋದಕ್ಕೆ ಆಗಲ್ಲ. ಬೇರೆ ಬೇರೆ ಫಿಶ್ಶು ಬೇರೆ ಬೇರೆ ಥರ ಅಡುಗೆ ಮಾಡಬೇಕಾಗತ್ತೆ. ಈಗ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಕಟ್ ಮಾಡಿಕೊಂಡಿರುವ ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸಬೇಕು. ಕುಕ್ಕರಲ್ಲಿ ಅನ್ನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದೇ ನೋಡಿ ಸಮುದ್ರದ ಏಡಿ. ಇನ್ನೊಂದು ಥರ ಏಡಿ ಇರುತ್ತೆ, ಅದು ಕಪ್ಪಗೆ ಏಡಿ ಇರುತ್ತೆ, ಅದು ಬೇರೆ ಇದು ಬೇರೆ.
ನೋಡಿ ಮಸಾಲೆನ ರುಬ್ಕೊಂಡಿದ್ದೀನಿ. ಈಗ ನೋಡಿ ಈರುಳ್ಳಿನ ಎಣ್ಣೆ ಒಳಗಡೆ ಬೇಯಿಸ್ತಾ ಇದ್ದೀನಿ. ನೋಡಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಇದನ್ನು ಬೇಯಿಸಬೇಕು. ನೋಡಿ ಕೆಂಪು ಕಲರ್ ಬರ್ತಾ ಇದೆ. ಸ್ವಲ್ಪ ಬಂದಮೇಲೆ ಅದನ್ನು ಫಿಶನ್ನು ಇದರಲ್ಲಿ ಹಾಕಿ ಒಂದು 5 ನಿಮಿಷ ಬೇಯಿಸಬೇಕು ಚೆನ್ನಾಗಿ. ಹೀಗೆ ಎಣ್ಣೆಯಲ್ಲಿ ಬೇಯಿಸಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಫಿಶ್ ಹಾಕೋತಾ ಇದ್ದೀನಿ. ನೋಡಿ ಒಂದು 5 ನಿಮಿಷ ಇದರಲ್ಲಿ ನಾವು ಬೇಯಿಸಬೇಕು ಫಿಶನ್ನು. ಎಷ್ಟು ಥರ ಫಿಶ್ ಇದೆ ನೋಡಿ, ಸಮುದ್ರದಲ್ಲಿ ಸಾವಿರಾರು ಜಾತಿಯ ಫಿಶ್ಗಳಿವೆ. ಒಂದೊಂದು ಫಿಶಲ್ಲಿ ಒಂದೊಂದು ಟೇಸ್ಟು. ದೇವರು ಹೇಗೆಲ್ಲ ಸೃಷ್ಟಿ ಮಾಡಿದ್ದಾನೆ ನೋಡಿ. ಫಿಶಲ್ಲೇ ಇಷ್ಟೊಂದು ವೆರೈಟಿ ಇದೆ. ಈಗ ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಅದು ಬೆಂದ ಮೇಲೆ ಆಮೇಲೆ ಮಸಾಲೆನ ಹಾಕ್ಕೊಳ್ತೀನಿ. ಬೇಯ್ತಾ ಇದೆ ನೋಡಿ ಸಣ್ಣ ಉರಿಯಲ್ಲಿ. ಅನ್ನ ಎಲ್ಲ ಆಗಿದೆ ನೋಡಿ. ಈಗ ಫಿಶ್ ಸಾಂಬಾರೊಂದು ಮಾಡಿದರೆ ಆಯಿತು ನೋಡಿ. ಬೆಳಿಗ್ಗೆ ಎಲ್ಲ ಸ್ಟಿಚ್ ಮಾಡ್ತಾ ಕೂತಿದ್ದೆ. ಅದೆಲ್ಲ ಯಾವುದು ವಿಡಿಯೋನೇ ಮಾಡಿಲ್ಲ ನಾನು. ಅರ್ಜೆಂಟ್ ಇತ್ತು, ಹೀಗಾಗಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅದೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಈಗ ಅಡುಗೆ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಹೇಳಿ ಕ್ಲಿಯರಾಗಿ ಎಲ್ಲನೂ ತೋರಿಸಿಲ್ಲ, ಅರ್ಧಂಬರ್ಧ ತೋರಿಸ್ತಾ ಇದ್ದೀನಿ ನೋಡಿ. ಬೆಳಗ್ಗೆಯಿಂದ ಬ್ಯುಸಿ ಆಗಿರೋದ್ರಿಂದ ವಿಡಿಯೋ ಮಾಡೋದಕ್ಕಷ್ಟು ನನಗೆ ಟೈಮ್ ಸಿಗಲಿಲ್ಲ. ಅದಕ್ಕೆ ಈಗ ಸ್ವಲ್ಪ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೆ, ಅದೆಲ್ಲ ಈಗ ಜೋಡಿಸಿಡ್ತಾ ಇದ್ದೀನಿ ನೋಡಿ. ಎಷ್ಟು ಕೆಲಸ ಮಾಡಿದರೂ ಕೆಲಸನೇ ಮುಗಿಯಲ್ಲ ನೋಡಿ. ಬೆಳಗ್ಗಿಂದ ಸಂಜೆವರೆಗೂ ಕೆಲಸನೇ ಮುಗಿಯೋದೇ ಇಲ್ಲ. ನಾವಾಗೇ ಮುಗಿಸ್ಬೇಕು ಅಷ್ಟೇ ಕೆಲಸಗಳು ಇದ್ದೇ ಇರುತ್ತವೆ, ಒಂದಲ್ಲ ಒಂದು. ಈಗ ನೋಡಿ ಬೆಂದಿದೆ. ಈಗ ಮಸಾಲೆ ಹಾಕ್ಕೋಬೇಕು ನೋಡಿ. ಹಾಕ್ಕೋತಾ ಇದ್ದೀನಿ ಮಸಾಲೆನ. ಇದೆಲ್ಲ ಫಿಶ್ಶು ನಮ್ಮ ಊರಿಂದ ತಂದಿದ್ದು. ಇದು ಫಿಶ್ಶು ಇಲ್ಲಿದೆಲ್ಲ ಕಾರವಾರಕ್ಕೆ ಹೋಗಿದ್ದ ನಮ್ಮ ಮಗ, ಅವನೇ ತೊಗೊಂಡು ಬಂದಿದ್ದಾನೆ. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಎಷ್ಟು ಜನ ಇದು ಸಾರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾವಂತೂ ಈ ಫಿಶನ್ನು ತಿಂತಿದ್ದೀವಿ. ನಮ್ಮ ಕಾರವಾರ ಸೈಡೆಲ್ಲ ಇದು ತುಂಬಾ ಜಾಸ್ತಿ ಈ ಥರ ಇದೆಲ್ಲ ಫಿಶ್ಶು. ಯಾರಿಗೆಲ್ಲ ಗೊತ್ತು ಈ ಫಿಶ್ಶು ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟೊಂದು ವೆರೈಟಿ ಇದೆ ಫಿಶಲ್ಲಿ, ತುಂಬ ವೆರೈಟಿ ಇದೆ. ಎಲ್ಲರಿಗೂ ಎಲ್ಲ ಥರ ಫಿಶ್ ಬಗ್ಗೆ ಗೊತ್ತಿರಲ್ಲ, ಒಬ್ಬೊಬ್ರಿಗೆ ಗೊತ್ತಿರುತ್ತೆ. ಕರಾವಳಿ ಸೈಡು ಇರೋರಿಗೆಲ್ಲನೂ ಗೊತ್ತಿರುತ್ತೆ. ಆ ಕಡೆ ದೊಡ್ಡ ದೊಡ್ಡ ಸಿಟಿ ಊರಲ್ಲಿರೋರಿಗೆ ಅಷ್ಟು ಗೊತ್ತಿರಲ್ಲ. ನಾವು ಕರಾವಳಿ ಸೈಡಲ್ಲಿರೋದ್ರಿಂದ ನಮಗೆ ಎಲ್ಲ ಫಿಶ್ಗಳ ಬಗ್ಗೆನೂ ತುಂಬ ಚೆನ್ನಾಗಿ ಗೊತ್ತು. ಮತ್ತು ಎಲ್ಲ ಥರದ ಫಿಶ್ಗಳನ್ನು ನಾವು ಸಾರನ್ನು ಮಾಡಿ ತಿಂತಿದ್ದೀವಿ. ಒಂದೊಂದು ಜಾತಿಯ ಫಿಶ್ಶು ಒಂದೊಂದು ಥರ ಟೇಸ್ಟ್ ಕೊಡುತ್ತೆ.
ಹಾಗೆ ಮಾಡೋ ರೀತಿಯೂ ಬೇರೆ ಬೇರೆಯಾಗಿರುತ್ತೆ. ಈಗ ನೋಡಿ ಸಾರು ಕುದೀತಾ ಇದೆ. ಹಾಗೆ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಕೆಲಸ ಮುಗಿದು ಬಿಡುತ್ತೆ. ನನಗೆ ಆವಾಗನೇ ಎಲ್ಲ ಕ್ಲೀನ್ ಆಗಿಬಿಡಬೇಕು. ಮತ್ತು ಪೆಂಡಿಂಗ್ ಕೆಲಸ ಇಡೋದಂದರೆ ನನಗೆ ಬರಲ್ಲ. ಯಾವಾಗಲೂ ಹಾಗೆ ನಾನು ಎಲ್ಲ ಕೆಲಸನೂ ಆವಾಗನೇ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿ ಇಲ್ಲಿ ಗಲೀಜಿದ್ರೆ ನನಗೆ ಸೇರೋಕ್ಕೇ ಆಗೋದಿಲ್ಲ ನೋಡಿ. ಕ್ಲೀನಾಗಿದ್ದರೆ ತುಂಬ ಖುಷಿಯಾಗಿರುತ್ತೆ. ಇಲ್ಲ ಅಂದರೆ ತುಂಬ ಒಂಥರ ಮನಸ್ಸಿಗೆ ಒಂಥರ ಕಿರಿಕಿರಿ ಅನಿಸ್ಬಿಡುತ್ತೆ ಕೆಲಸ ಪೆಂಡಿಂಗ್ ಇದ್ದ ಕೂಡಲೇ. ಈಗ ನೋಡಿ ಕುದೀತಾ ಇದೆ ನೋಡಿ ಸಾರು. ನೋಡಿ ಈ ರೀತಿ ಸಾರಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ತಿನ್ನೋದಕ್ಕೆ ಸ್ವಲ್ಪ ಗೊತ್ತಿಲ್ಲದೆ ಇದ್ದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದರದ್ದು. ನೀವು ಬೇಕಾದ್ರೆ ಒಂದು ಸಲ ತನ್ನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.